ಹಾಗಾದಾಗ ಹೇಗೆ ಇದು ಎವ್ರಿ 6 months ಎಲೆಕ್ಷನ್ ಅಥವಾ ಒಂದು ಕ್ಷೇತ್ರದಲ್ಲಿ ಈಗ ನಿಮ್ಮ ಕ್ಯಾಂಡಿಡೇಟ್ ಇರ್ತಾರೆ, ಅವ್ರಿಗಿಲ್ಲ ಅವ್ರು ಸರಿ ಇಲ್ಲ ಅಂತ ಅವ್ರು ರೀಕಾಲ್ ಮಾಡ್ಬೇಕಂದ್ರೆ ಮತ್ತೆ ಏನು ಎಲೆಕ್ಷನ್ ಆಗಲಿ. ಏನಿವಾಗ ನೀವು ಎಲೆಕ್ಷನ್ ಯಾಕೆ ಇವಾಗ ನಡೀತಿರೋ ಎಲೆಕ್ಷನ್ ಥರ ಅನ್ಕೊತಾ ಇದ್ದೀರಾ? ಈಗ ನಡೀತಿರೋ ಎಲೆಕ್ಷನ್ ಏನಂದರೆ ಸಭೆ ಸಮಾರಂಭ, ಇದು ಕೋಟ್ಯಾಂತರ ರೂಪಾಯಿ ಖರ್ಚು, ರ್ಯಾಲಿ, ಅದಿರಲ್ಲ ನಿಮಗೆ. ವಿಚಾರಗಳ ಮೇಲೆ ಎಲೆಕ್ಷನ್ ಆದಾಗ ಇನ್ನೊಬ್ಬ ಬರ್ತಾನೆ ಅದೇ ಕೆಲಸ ಮಾಡೋದಕ್ಕೆ. ಸೇಮ್ ಇವನ್ ವೋಟಿಂಗ್ನ ನೀವು ಆಧಾರಕ್ಕೆ ಲಿಂಕ್ ಮಾಡಿ ನೀವು ಮನೇಲಿ ಕೂತ್ಕೊಂಡು ವೋಟ್ ಮಾಡೋ ಥರ ಮಾಡ್ಬೋದು. ನನಗೊಂದು ಅರ್ಥ ಆಗ್ತಿಲ್ಲ. ನೀವು ಸಾವಿರಾರು ಲಕ್ಷಾಂತರ ರೂಪಾಯಿ ನೀವು ಮೊಬೈಲ್ ಟ್ರಾನ್ಸ್ಫರ್ ಮಾಡ್ತೀರಾ, ಮೊಬೈಲಲ್ಲಿ ಆನ್ಲೈನ್ ಟ್ರಾನ್ಸ್ಫರ್ ಮಾಡ್ತೀರಾ. ಒಂದು ವೋಟಿಂಗ್ ಯಾಕೆ ಮಾಡೋಕ್ಕಾಗಲ್ಲ? ಆಗಲ್ವಾ ಹೇಳಿ? ಅಲ್ಲೂ ಲೂಪೋಲ್ಸ್ ಇದೆಯಲ್ಲ ಸರ್. ಏ ದಡ್ಡ ಚಪ್ಪಡಿ ಬ್ಲಾಕ್ ಚೈನ್ ಅಂತ ಅದಕ್ಕೆ ಹೇಳ್ತಿರೋದು ನಾನು. ದಟ್ ಬ್ಲಾಕ್ ಚೈನ್ ಟೆಕ್ನಾಲಜಿ ಯು ಕೆನಾಟ್ ಟ್ಯಾಂಪರ್. ಡಿಸೆಂಟ್ರಲೈಸ್ಡ್ ಇದ್ದದ್ದು ಮುಟ್ಟಕ್ಕೆ ಆಗಲ್ಲ. ನೀವು ಅದನ್ನು ಟ್ಯಾಂಪರ್ ಮಾಡ್ರೆ ಅದೊಂದು ಬ್ಲಾಕ್ ಆಗ್ಬಿಡುತ್ತೆ. ತಗೊಂಬನ್ನಿ ಬ್ಲಾಕ್ ಚೈನ್ ಟೆಕ್ನಾಲಜಿ ಒಳಗಡೆ ವೋಟಿಂಗ್ನ. ಹಾಗಾದ್ರೆ ಈ ವಿಷಯ ಈಗಿರೋ ರಾಜಕೀಯ ಪಕ್ಷಗಳಿಗೆ ಯಾಕೆ ಅರ್ಥ ಆಗ್ತಿಲ್ಲ? ಹಾಗಾದ್ರೆ ಅರ್ಥ ಉಪೇಂದ್ರ ಅವರಿಗೆ ಅರ್ಥ ಆಗುತ್ತೆ. ಉಪೇಂದ್ರ ಅವ್ರು ಹೇಳ್ತಾರೆ ಅಂದ್ರೆ ಈ ಬ್ಲಾಕ್ ಚೈನ್ ಟೆಕ್ನಾಲಜಿ ತರೋದಕ್ಕೆ ಅವ್ರಿಗೆ ಏನು ನೀವು ಕೇಳಬೇಕು ಇದನ್ನ. ನೀವು ಈ ಕ್ವಶನ್ ಅವ್ರನ್ನೇ ಕೇಳಬೇಕು. ಯಾರು ಸರ್ ಬ್ಲಾಕ್ ಚೈನಲ್ಲಿ ಯಾಕೆ ತರೋಕ್ಕಾಗಲ್ಲ ವೋಟಿಂಗ್ನ? ನಾನು ಹೇಳ್ತಿರೋದು ಎಲ್ಲ ಆಪ್ಷನ್ ಕೊಡಿ. ನೀವು ಒಂದು ಹೇಳ್ತಿದ್ದಂಗೆ ಇನ್ನೊಂದನ್ನು ಹೇಳ್ಬೇಡಿ, ಎಲ್ಲದಕ್ಕೂ ಆಪ್ಷನ್ ಕೊಡಿ. ಇವಾಗ ಎಜುಕೇಷನ್ ಫ್ರೀ ಮಾಡಿ ಅಂದರೆ ಹೆಂಗೆ ಸರ್? ಎಜುಕೇಷನ್ ಸ್ಕೂಲ್ಗೆ ಹೋಗ್ಬೇಕು ಅಂದ್ರೆ ಸ್ಕೂಲ್ಗೆ ಹೋಗೋರು ಸ್ಕೂಲ್ಗೆ ಹೋಗಲಿ, ಆನ್ಲೈನ್ ಮಾಡೋರು ಆನ್ಲೈನ್ ಮಾಡಲಿ ಅಲ್ವಾ? ಒಬ್ಬ ಆನ್ಲೈನ್ ಬಿಡಪ್ಪ, ನಾನು ಯಾವುದೋ ಒಂದು ಆ್ಯಪಲ್ಲಿ ತೊಗೊಂಬಿಟ್ಟು ನಾನು ಮಾಡ್ತೀನಿ, ಯಾವುದೋ ಬೈಜೂಸೋ ಇನ್ನೊಂದು ಯಾವುದೋ ಇದು ಆ್ಯಪ್ ತೊಗೊಂಡು ನಾನು ಓದ್ಕೋ. ಸಿ ವಾಟ್ ಐ ವಾಂಟ್ ಈಸ್ ಯು ಶುಡ್ ಬಿ ಎಜುಕೇಟೆಡ್. ನೀನು ಕಲ್ತ್ಕೋ. ಒಂದು ಎಕ್ಸಾಮ್ ಇಡ್ತೀನಿ ನಾನು, ನನ್ನ ಕಡೆ ಒಂದು ಸರ್ಟಿಫಿಕೇಷನ್ ಕೊಡ್ತೀನಿ. ಬೇಡ ಎಕ್ಸಾಮು ಬೇಡ, ಕೆಲವುದಕ್ಕೆ ಅವಾಯ್ಡ್ ಮಾಡಿ, ಇಂಟರ್ವ್ಯೂನೇ ಎಕ್ಸಾಮ್ ಮಾಡಿ. ಅವ್ನು ಯಾರು ಕಂಪ್ನಿಯನ್ನು ಇಂಟರ್ವ್ಯೂ ಮಾಡ್ತಾನೋ ಅವನೇ ಅದೇ ಎಕ್ಸಾಮ್ ಆ್ಯಕ್ಚುಲಿ. ಯಾರು ಮಾಡೋಕ್ಕೆ ಸಾಧ್ಯ ಆಗಲ್ಲ. ಯಾವನ ಇದ್ದಾನಂತಲ್ಲಿ ರಾಜ್ಯದಲ್ಲಿಲ್ಲ, ದೇಶದಲ್ಲಿಲ್ಲ ಅಲ್ವಾ? ಆ ಥರ ನೀವು ಮುಕ್ತ ವಾತಾವರಣ ತರಬೇಕು. ಬಿಸ್ನೆಸ್ ಮಾಡಬಾರ್ದಲ್ವ? ಇವತ್ತು ಮೆಡಿಕಲ್ ಇದು ಏನಾಗಿದೆ ಹೇಳಿ? 500 ಕೋಟಿ 300 ಕೋಟಿ ಆಗದೆ ಮೆಡಿಕಲ್ ಕಾಲೇಜ್ ಮಾಡೋಕ್ಕಾಗಲ್ಲ. ಇದು ದೇವಿ ಶೆಟ್ಟಿ ಅವ್ರು ಹೇಳ್ತಾರೆ, ಅಷ್ಟು ದೊಡ್ಡ ಡಾಕ್ಟರ್ ಅವ್ರು ಹೇಳ್ತಾರೆ, ಯಾಕೆ ಬೇಕಾಗಿದೆ ನಮ್ಮ ಡಾಕ್ಟ್ರನ್ನ ಪ್ರೊಡ್ಯೂಸ್ ಮಾಡೋಕ್ಕೆ ಈ ದೇಶದಲ್ಲಿ? ಅವನು ಒಬ್ಬೊಬ್ಬ 4 ಕೋಟಿ 5 ಕೋಟಿ ಹಾಕಿ ಇದು ರಾಯಲ್ ಪ್ರೊಫೆಷನ್ ಮಾಡಿ ಇಟ್ಬಿಟ್ಟಿದ್ದಾರೆ. ಏನಕ್ಕೆ? ಸಾಮಾನ್ಯ ಜನ ಡಾಕ್ಟರ್ ಯಾಕೆ ಆಗಲ್ವಾ? ಹೀರೋ ಆಗ್ಬೇಕಂತ ಇದೆಯಾ? ಅಯ್ಯೋ ಸರ್, ನಮ್ಮಂತ ಬಡವ್ರ ಮಕ್ಕಳನ್ನ ಯಾರು ಸರ್ ಹೀರೋ ಮಾಡ್ತಾರೆ? ಆಗುತ್ತೆ ಖಂಡಿತ. ನೀವು ಈ ಥರ ಬಿಡಿ, ಓದ್ಕೊಳ್ಳೋಕೆ ಬಿಡಿ ಅವನಿಗೆ. ಅದಕ್ಕೆ ತುಂಬ ಇನೋವೇಷನ್ಗಳು ಆ ಥರ ಆಗಬೇಕು. ಅಟ್ಲೀಸ್ಟ್ ಒಂದು ಮಾತು ಬರುತ್ತೆ, ಎಲ್ಲವನ್ನೂ ಹೀಗೆ ಫ್ರೀಡಮ್ ಅಥವಾ ಫ್ರೀ ಆಗಿಬಿಟ್ಬಿಟ್ರೆ ಲಂಗು ಲಗಾಮ್ ಇರೋದಿಲ್ಲ, ಎಲ್ಲವೂ ಓಡ್ತಾ ಹೋಗುತ್ತೆ. ಲಂಗು ಲಗಾಮ್ ನಾಯಕ ನಿಮಗೆ ಬೇಕು, ಹಿಡ್ಕೊಬೇಕು ನೀವು, ಹಿಂಗೆ ಓಡಬಾರ್ದವನು. ಅದಕ್ಕೆ ನಮ್ಮ ದೇಶನ ಹಂಗೆ ಎಳಿತಾ ಇರೋದು ಹಿಂದೆ. ಸ್ವಾಭಿಮಾನ ಇಲ್ದಿರೋ ಜನಗಳು, ಈ ಜನಗಳು ಹೀಗಿರೋದಕ್ಕೇನೆ ಈ ದೇಶನೂ ಹೀಗಿರೋದು. ನಾನು ಹಿಡ್ಕೊಂಡಿದ್ದೀನಿ, ನಾನು ಓಡಿಸ್ತೀನಿ ಅಂತ. ಯಾವ ಲಂಗು ಲಗಾಮ್ ಬೇಕು ನಿಮ್ಗೆ? ಏನಕ್ಕೆ ಬೇಕು ಹೇಳಿ? ಹೋಗ್ಲಿ ಹೇಳಿ ನೋಡೋಣ, ಲಂಗು ಲಗಾಮ್ ಇದಕ್ಕೆ ಬೇಕು ಅಂತ. ಈಗ ಎಜುಕೇಷನ್ಗೆ ಬಂದ್ರೆ ಒಂದು ಫಾರ್ಮಲ್ ಒಂದು ಸ್ಕೂಲ್ ಅಂತ ಹೇಳಿರುತ್ತೆ, ಸ್ಟ್ರಕ್ಚರು, ಅಲ್ಲಿಗೆ ಹೋಗ್ತಾರೆ ಓದ್ತಾರೆ, ಅದೊಂದು ಡಿಸಿಪ್ಲಿನ್ ಇರುತ್ತೆ. ನೀವು ಹೇಳಿದಾಗ ಹಾಗೆ ಫ್ರೀ ಬಿಟ್ಬಿಟ್ರೆ ಒಬ್ಬ ಆನ್ಲೈನ್ ಅಲ್ಲಿ ಓದ್ತಾನೆ, ಇನ್ನೊಬ್ಬ ಆಪ್ ಅಲ್ಲಿ ಓದ್ಕೋತಾನೆ, ಅವ್ರನ್ನೆಲ್ಲ ಸೇರಿ ಏನಾದ್ರೂ ಒಂದು ಬೇಕಲ್ಲ. ಅಲ್ಲ, ಏನು ನನಗೆ ಆಗ್ತಾ ಇಲ್ಲ ಇವಾಗ. ನನ್ನ ಹತ್ರ ದುಡ್ಡೇ ಇಲ್ಲ, ನನ್ನ ಹತ್ರ ನನ್ನ ಮಗನಿಗೆ ಆ ಸ್ಕೂಲಿಗೆ ಕಳ್ಸಕ್ಕೆ ಆಗಲ್ಲ. ನಾನೇನು ಮಾಡಲಿ ಹೇಳಿ? ಹಂಗಂದ್ರೆ ನನ್ನ ಮಗನ ಓದಿಸ್ಲೇಬಾರ್ದ? ನಾನು ಓದಿಸ್ಬಾರ್ದ ಹೇಳಿ? ನನಗೂ ಒಂದು ಅವಕಾಶ ಬೇಕಲ್ಲ ಈ ಸಮಾಜದಲ್ಲಿ, ಅಲ್ವಾ? ಏನು ಮೆಡಿಕಲ್ ಕಾಲೇಜು 300 ಕೋಟಿ 2 ಕೋಟಿ ಕೊಟ್ಟರೆ ನಿಂಗೆ ಸೀಟ್ ಸಿಗೋದು? ಹಂಗಾದ್ರೆ ಬೇರೆಯವ್ರು ಡಾಕ್ಟರ್ಸೇ ಆಗಬಾರ್ದ ನಿಮ್ಮ ಪ್ರಕಾರ?